ಕೋಡುಬಳೆ ಅಂದ್ರೆ ಅಡುಕಲೆ. ಅಯೋಧ್ಯೆ ರಾಮಮಂದಿರ ಹುಂಡಿ ಹಗರಣ ಖಂಡಿಸಿ ಪಾದಯಾತ್ರೆಗೆ ಅಖಿಲೇಶ್ ಸಜ್ಜು. ನೀಟ್ ಮರುಪರೀಕ್ಷೆ ಫಲಿತಾಂಶ ಪ್ರಕಟ, ಬಾಲಕಿಯರೇ ಮೇಲುಗೈ. ಎಥನಾಲ್ ಕಾರು ಎಂದು ಕೊಟ್ಟಿರುವಂತಹ ಕಂಪನಿಗೆ ಕೋರ್ಟ್ನಿಂದ 21 ಲಕ್ಷ ದಂಡ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಅಯೋಧ್ಯೆ ರಾಮಮಂದಿರ ಹುಂಡಿ ಹಗರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ದೇಣಿಗೆ ಲೂಟಿ ಪ್ರಕರಣವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ದಾಳಿ ಮಾಡಲು ವಿಪಕ್ಷಗಳು ಸಜ್ಜಾಗಿವೆ. Hotel Management with AI. Join IIHM, International Institute of Hotel Management. ಒಂದು ಕಡೆ ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಹಿಂದೆ 90ರ ದಶಕದಲ್ಲಿ ಬಿಜೆಪಿಯ ಭೀಷ್ಮ ಅಡ್ವಾಣಿ ರಥಯಾತ್ರೆ ಮಾಡಿದ್ರು. ಅದೇ ರೀತಿ ರಥಯಾತ್ರೆಗೆ ಸಜ್ಜಾಗಿದ್ದಾರೆ. ಸೆಪ್ಟೆಂಬರ್ನಿಂದ ಪಿಡಿಎ ಅಂದ್ರೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ರಥಯಾತ್ರೆ ಅಂತ ಹೇಳಿದ್ದಾರೆ. ಅಯೋಧ್ಯೆ, ಕಾಶಿ ಅಥವಾ ಮಥುರಾದಿಂದ ಈ ರಥಯಾತ್ರೆ ಆರಂಭವಾಗಲಿದೆ. ಎಲ್ಲ 403 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂವಿಧಾನ್ ಬಚಾವೋ ಪಿಡಿಎ ಬಚಾವೋ ಘೋಷವಾಕ್ಯದಡಿ ಯಾತ್ರೆ ಮಾಡಲಿದ್ದಾರೆ. ಇನ್ನೊಂದೆಡೆ ಇದೇ ಹುಂಡಿ ಕಳ್ಳತನ ವಿಚಾರವನ್ನ ಕಾಂಗ್ರೆಸ್ ಕೂಡ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಕೈಗೆತ್ತಿಕೊಳ್ಳಲು ಗೇಮ್ ಪ್ಲಾನ್ ಮಾಡಿಕೊಂಡಿದೆ. ಜುಲೈ 20ರಿಂದ ಆರಂಭವಾಗಲಿರುವ ಸಂಸತ್ ಮಳೆಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ಕಾಂಗ್ರೆಸ್ ಮುಂದಾಗಿದೆ. ನಿನ್ನೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಇದೇ ವಿಚಾರವಾಗಿ ಸಭೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ದಾಳಿ ಮಾಡಲು ರಣತಂತ್ರ ರೂಪಿಸಲಾಗಿದೆ. ರಾಮ ಮಂದಿರದಲ್ಲಿ ನಡೆದಿರುವ ದೇಣಿಗೆ ಕಳ್ಳತನದ ಜಾಲ ಅಧಿಕೃತವಾಗಿ ಬಹಿರಂಗವಾಗಿರುವ ಮೊತ್ತಕ್ಕಿಂತಲೂ ಅತಿ ದೊಡ್ಡದಾಗಿದೆ. ಯಾಕಂದ್ರೆ ಕಳ್ಳತನದ ಸುಳಿವು ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆದ ಟ್ರಸ್ಟ್ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿ ಶಂಕಿತರನ್ನ ಹಿಡಿದು ಸದ್ದಿಲ್ಲದೆ ವಿಚಾರಣೆ ನಡೆಸಿದ್ರು. ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿ ರಚನೆ ಮಾಡುವ ಮುನ್ನವೇ ಟ್ರಸ್ಟ್ ಬರೋಬ್ಬರಿ 2.5ರಿಂದ 3 ಕೋಟಿ ರೂಪಾಯಿಗಳನ್ನ ವಸೂಲಿ ಮಾಡಿತ್ತು ಎಂದು ತನಿಖಾ ಮೂಲಗಳು ತಿಳಿಸಿವೆ. ತನಿಖೆ ಚುರುಕುಗೊಳಿಸಿರುವ ರಾಮ ಜನ್ಮಭೂಮಿ ಟ್ರಸ್ಟ್ನ ಕೋಶಾಧ್ಯಕ್ಷ ಗೋವಿಂದ್ ದೇವ್ಗಿರಿಯ ವಿಚಾರಣೆ ನಡೆಸ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಎಸ್ಐಟಿ ವರದಿ ಸಲ್ಲಿಸೋ ಸಾಧ್ಯತೆ ಇದೆ. 2026ರ ನೀಟ್ ಯುಜಿ ಮರುಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. ನೀಟ್ ಯುಜಿ ಫಲಿತಾಂಶದಲ್ಲಿ ಮಹಿಳೆಯರೇ ಮೇಲುಗೈ ಸಾಧಿಸಿದ್ದಾರೆ. ಅರ್ಹತೆ ಪಡೆದವರ ಪೈಕಿ 58% ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ. ಒಟ್ಟು 20 ಲಕ್ಷ ವಿದ್ಯಾರ್ಥಿಗಳ ಪೈಕಿ 11.21 ಲಕ್ಷ ಅಭ್ಯರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಪಂಜಾಬ್, ಹರಿಯಾಣ ವಿದ್ಯಾರ್ಥಿಗಳಿಗೆ ಅಗ್ರಸ್ಥಾನ ಲಭಿಸಿದೆ. 5440 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. ಭಾರತದ 551 ನಗರ, ವಿದೇಶದ 14 ನಗರದಲ್ಲಿ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ದೇಶದಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲ್ ವಿಚಾರದಲ್ಲಿ ಚರ್ಚೆ ಜೋರಾಗಿ ನಡೀತಾ ಇದೆ. ಇದು ರಾಜಕೀಯ ತಿರುವು ಕೂಡ ಪಡೆದುಕೊಂಡಿದೆ. ಇನ್ನೊಂದು ಕಡೆ E20 ಎಥನಾಲ್ ಮಿಶ್ರಿತ ಪೆಟ್ರೋಲ್ಗೆ ಹೊಂದಿಕೊಳ್ಳದ ಹಳೆ ಮಾಡೆಲ್ ಕಾರು ಗ್ರಾಹಕರಿಗೆ ಮಾರಿದ್ದಕ್ಕೆ ಕೋರ್ಟ್ ದಂಡ ವಿಧಿಸಿದೆ. ಮಾರುತಿ ಸುಜುಕಿ ನೆಕ್ಸಾ ಡೀಲರ್ಗೆ ಛತ್ತೀಸ್ಗಢನ ರಾಯಪುರ ಗ್ರಾಹಕ ನ್ಯಾಯಾಲಯ ಫೈನ್ ಹಾಕಿದೆ. 45 ದಿನದಲ್ಲಿ E20 ಹೊಂದುವ ಹೊಸ ಕಾರು ನೀಡುವಂತೆ ಕೋರ್ಟ್ ಖಡಕ್ ಆದೇಶ ನೀಡಿದೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದೆ. ಬೃಹತ್ ಚೆನ್ನೈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ಎಸಗಿರುವ 6 ಅಪರಾಧಿಗಳನ್ನ ಅಮಾನತು ಮಾಡಿ ಲಂಚಕ್ಕೆ ಬೇಡಿಕೆ, ನಕಲಿ ಬಿಲ್ ಸೃಷ್ಟಿ ಮತ್ತು ಉದ್ಯೋಗ ಕೊಡಿಸೋದಾಗಿ ಹಣ ಪಡೆದ ಗಂಭೀರ ಆರೋಪ ಕೇಳಿಬಂದಿತ್ತು. ಕೂಡಲೇ 6 ಅಧಿಕಾರಿಗಳನ್ನ ಅಮಾನತು ಮಾಡಿ ಸಿಎಂ ವಿಜಯ್ ಸರ್ಕಾರ ಆದೇಶ ನೀಡಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.